ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಬಂದು ನ್ಯೂ ಇಯರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ವ್ಲಾಗ್ ಹಾಕಿ. ಸರಿ ಆಯಿತು ಅಂಥೇಳಿ ತುಂಬ ವೀಡಿಯೋಸ್ ಬಂದು ತೆಗೆದಿಟ್ಕೊಂಡಿದ್ದೆ. ಬಟ್ ಎಡಿಟ್ ಮಾಡಿ ನನಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಇವತ್ತೊಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕೇ ಬಿಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಮಕ್ಕಳಿಗೆ ಸ್ಕೂಲಿಗೆ ಕಲರ್ ಡ್ರೆಸ್ ಇತ್ತು. ಸೊ ಹಾಗಾಗಿ ಹುಡುಗರಿಗೆ ಇಬ್ಬರಿಗೂ ಅಷ್ಟೇ ಹಿಂದಿನ ದಿವಸನೇ ಹೊಸ ಡ್ರೆಸ್ಗಳನ್ನು ಕೊಡಿಸಿದ್ದೆ. ಸೊ ಅದನ್ನು ಅವ್ರು ಹುಡುಗರು ಹಾಕ್ಕೊಂಡು ರೆಡಿ ಆಗಿದ್ದರು. ಇಬ್ಬರು ಅಷ್ಟೇ ಕೇಕ್ ಕಟ್ ಮಾಡಿ ಸ್ಕೂಲಿಗೆ ಹೋದರು. ನಾನು ಅಷ್ಟೇ ಮನೆ ಎಲ್ಲನೂ ನೀಟ್ ಮಾಡಿ ಪೂಜೆ ಎಲ್ಲನೂ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಒಂದು ವಿಸಿಟ್ ಹಾಕಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದರೆ ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದು, ಏನು ಜಾಸ್ತಿ ಜೋರೇನಿಲ್ಲ. ಎಲ್ಲೂ ಹೊರಗಡೆನೂ ಅಷ್ಟೇ ಏನು ಆ ಥರ ಎಲ್ಲ ಎಲ್ಲೂ ಹೋಗಲಿಲ್ಲ. ಜಸ್ಟ್ ದೇವಸ್ಥಾನ ವಿಸಿಟು ಮತ್ತು ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಾಗಿ ಸಿಂಪಲಾಗಿ ಟಿಫನ್ನು, ಹೊಸ ಬಟ್ಟೆ ಅಷ್ಟರಲ್ಲೇ ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ. ಹಾಗೆ ಒಂದು ಇದು ಹೊಸ ವರ್ಷಕ್ಕೆ ಮುಂಚೆ ತೆಗೆದಂಥ ವಿಡಿಯೋ ಇದು. ಸೊ ನಾನು ಮನೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಖಾಲಿಯಾಗಿತ್ತು. ಒಂದು ಕೆ ಜಿಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ. ಸೊ ಇದರಲ್ಲಿ ಒಂದು 60% ಅಷ್ಟು ಬೆಳ್ಳುಳ್ಳಿ ಇರಬೇಕು, 40% ಅಷ್ಟು ನಮಗೆ ಶುಂಠಿ ಇರಬೇಕು. ಶುಂಠಿ ಸ್ವಲ್ಪ ಕಡಿಮೆನೇ ಇರಬೇಕು. ಈಗ ಬೆಳ್ಳುಳ್ಳಿ ಬಂದು ನಾವು ಒಂದು ಕೆ ಜಿ ಹಾಕ್ತೀವಿ ಅಂದರೆ ಅರ್ಧ ಕೆ ಜಿ ಶುಂಠಿ ಹಾಕ್ಕೋಬೋದು. ಇಲ್ಲ ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕ್ತೀವಿ ಅಂತಂದರೆ ಒಂದು 200-250 ಗ್ರಾಮ್ ಅಷ್ಟು ಶುಂಠಿ ಹಾಕ್ಕೋಬೋದು. ಸೊ ನೀಟಾಗಿ ಅದೊಂದು ಬಿಡು ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ ಮಾಡಿಕೊಂಡೆ. ಯಾಕಂದರೆ ಪ್ರತಿ ಸತಿನೂ ಅಷ್ಟೇ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕು ಅಂದರೆ ಶುಂಠಿ ಕ್ಲೀನ್ ಮಾಡ್ಕೋಬೇಕು, ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಅದೊಂದು ಕೆಲಸವಾಗೇ ಇರುತ್ತೆ ನಮಗೆ. ಅದೊಂದು ಒಂಥರ ಕಷ್ಟವಾಗಿ ಅನಿಸುತ್ತೆ ಅರ್ಜೆಂಟ್ ಇರೋವಾಗ. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈ ಕೊಬ್ಬರಿ ತುರಿ ಇದೆಲ್ಲನೂ ಒಂದು 15 ದಿವಸ 10 ದಿವಸಕ್ಕೆ ಆಗುವಷ್ಟು ಕೊಬ್ಬರಿ ತುರಿ, ಒಂದು ತಿಂಗಳು 2 ತಿಂಗಳಿಗೆ ಬರೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಮಾಡಿಟ್ಕೊಂಡ್ರೆ ಇಮಿಡಿಯೇಟಾಗಿ ಮಾರ್ನಿಂಗ್ ಬಂದು ನಮಗೆ ಸರಾಗವಾಗಿ ಸಾಕ್ದಂಗೆ ಇರುತ್ತೆ. ಹಾಗೆಯೇ ಧನಿಯಾ ಪೌಡ್ರು ಖಾಲಿಯಾಗಿತ್ತು, ಸಾಂಬಾರು ಪುಡಿ. ನಾನ್ ವೆಜ್ಗೆ ಅಲ್ಲ, ವೆಜಿಟೇರಿಯನ್ ಆಗಿ ನಾವು ಏನು ಮಾಡ್ತೀವಿ ತರಕಾರಿ ಸಾಂಬಾರಿಗೆ ಮತ್ತು ನಾರ್ಮಲಾಗಿ ಎಲ್ಲದಕ್ಕೂ ವೆಜ್ಗೆ ನನಗೆ ಬೇಕಾದಂತಹ ಒಂದು ಸಾಂಬಾರು ಪೌಡರು ಮಾಡ್ಕೋಬೇಕಾಗಿತ್ತು. ನಾನ್ ವೆಜ್ಗೆ ಮಾಡಿದ್ದು ಇನ್ನೂ ಇತ್ತು. ವೆಜ್ ಸಾಂಬಾರು ಪುಡಿ ಬಂದು ಕಡಿಮೆ ಆಗಿತ್ತು, ನನಗೆ ಖಾಲಿ ಆಗಿತ್ತು. ಇನ್ನೊಂದು 5-6 ದಿವಸ ಬರೋ ಅಷ್ಟಿತ್ತು. ಸೊ ಆವಾಗಲೇ ಧನಿಯಾ ತಂದು ಮನೆ ಮೇಲೆ ಒಂದು ದಿವಸ ಪೂರ್ತಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಆಮೇಲೆ ನಾನು ಬಂದು ಈಗ ಹುರ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ನೀಟಾಗಿತ್ತು. ಧನಿಯಾ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೇ ಹುರ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮನೆ ಮೇಲೇ ಉರಿತಾ ಇದ್ದಿದ್ದು. ಬಟ್ ಗಾಳಿ ಜಾಸ್ತಿ ಇದೆ ಮತ್ತು ಸ್ಟವ್ ಕೂಡ ಅದು ಬಿಟ್ಟು ಉರಿಯುತ್ತೆ. ಸೊ ನಂದು ಗ್ಯಾಸ್ದೊಂದು ಸ್ಟವ್ ಚಿಕ್ಕದೊಂದಿದೆ. ಸೊ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಒಂದು 3 ಅವರ್ಸ್ ಆದರೂ ಟೈಮ್ ತೊಗೊಳುತ್ತೆ. ನಿಧಾನವಾಗಿ ಎಲ್ಲ ಉರಿಯೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಇದು ಗ್ಯಾಸು ಒಂದೇ ಕಡೆ ನೀಟಾಗಿ ಉರಿದ್ರೂ ಕೂಡ 2 ತಪ್ಪಲೆ ಇಟ್ಕೊಂಡು ಉರಿದ್ರೂ ನನಗೆ 1 ಅವರ್ ಆಯಿತು ಇದೆಲ್ಲ ಉರಿಯೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ನಾನು ಎಲ್ಲನೂ ಮನೆಯಲ್ಲೇ ಖಾರ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲನೂ ಮನೆಯಲ್ಲೇ ಹುರ್ಕೊಂಡೆ. ಯಾಕಂದರೆ ನನಗೆ ಮೇಲೆ ಎತ್ಕೊಂಡು ಹೋಗೋದು ಮತ್ತು ಕೆಳಗಡೆ ಎತ್ಕೊಂಬರೋದು ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ನಿಂತಿರೋ ಜಾಗದಲ್ಲೇ ನೀಟಾಗಿ ಧನಿಯಾ ಬಂದು ಒಂದು 3 ಕೆ ಜಿಯಷ್ಟು ಧನಿಯಾ, ಇದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಧನಿಯಾನ ನಾನು ಮನೆಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಯಾಕಂದರೆ ಯಾವಾಗಾದರೂ ಚಿಕನ್ ಗ್ರೇವಿ ಆ ಥರ ಮಾಡೋವಾಗ ಫ್ರೆಶ್ಶಾಗಿ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಏನೇ ಸಾಂಬಾರು ಪೌಡರ್, ಧನಿಯಾ ಪೌಡರ್ ನಾವು ಯೂಸ್ ಮಾಡಿದ್ರು ಕೂಡ ಕೆಲವು ಟೈಮಲ್ಲಿ ಫ್ರೆಶ್ಶಾಗಿ ಯಾವುದಾದ್ರೂ ಗೊಜ್ಜುಗಳಿಗೆ ಮಾಡೋವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ನಾನು ಇದಕ್ಕೆ ಯೂಸ್ ಮಾಡಿರೋವಂಥದ್ದು ಬಂದು 1/4 ಕೆ ಜಿಯಷ್ಟು ಹಸೆ ಅಕ್ಕಿ ಮತ್ತು 1/4 ಕೆ ಜಿಯಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಅಷ್ಟೇ. ನಾನು ನಿಮಗೆ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಸಾಂಬಾರು ಪುಡಿದು, ಅದಕ್ಕೆ ಜಾಸ್ತಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ. ಎಲ್ಲ 1/4 ಕೆ ಜಿನೇ. 1/4 ಕೆ ಜಿ ಉದ್ದಿನಬೇಳೆ, 1/4 ಕೆ ಜಿ ಕಡಲೆಬೇಳೆ, 1/4 ಕೆ ಜಿ ಹಸೆ ಅಕ್ಕಿ ಮತ್ತು ತೊಗರಿಬೇಳೆ ಕೂಡ 1/4 ಕೆ ಜಿ ತೊಗರಿಬೇಳೆ. ಆ್ಯಂಡ್ ನೆಕ್ಸ್ಟು ಒಂದು 100 ಗ್ರಾಮ್ ಅಷ್ಟು ಸಾಸಿವೆ, ಅಕ್ಕಿ ಕೂಡ ಹುರ್ಕೋಬೇಕು. ಎಲ್ಲನೂ ಚೆನ್ನಾಗಿ ದಪ್ಪ ತಳ ಇರುವಂತಹ ಒಂದು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಐಟಮ್ಸು ಹುರ್ಕೊಂಡು ಹಾಕ್ಕೋಬೇಕು. ನಾನು ಜಾಸ್ತಿ ಹೆಸ್ರು ಕಾಳು ಮತ್ತು ಕಡಲೆ ಕಾಳು ಜಾಸ್ತಿ ಹಾಕಲ್ಲ, ನನಗದು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಮತ್ತು ಇದು ಬಂದು ಅರಿಶಿಣ ಕೊಂಬು 50 ಗ್ರಾಮ್ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕುಟ್ಬಿಟ್ಟು. ಕೆಲವು ಟೈಮಲ್ಲಿ ದೊಡ್ಡದಾಗಿ ಹಾಕಿದ್ರೆ ಮಿಲ್ಲಲ್ಲಿ ಬಂದು ಕೇಳ್ತಾರೆ, ಈ ರೀತಿ ಹಾಕಬೇಡಿ, ಚೆಚ್ಚಿ ತೊಗೊಂಡು ಬನ್ನಿ ಅಂತ. ಹಾಗಾಗಿ ನಾನು ಚೆನ್ನಾಗಿ ಸ್ವಲ್ಪ ಕುಟ್ಟಾಣಿ ಒಳಗಡೆ ಹಾಕಿ ಕುಟ್ಟಿ ತೊಗೊಂಡು ಬಂದು ಇದರಲ್ಲಿ ಇವಾಗ ಬೆರೆಸ್ಕೊತಾ ಇದ್ದೀನಿ. ಹಾಗೆ ಬಂದು ಗಸಗಸೆ ಬಂದು ಒಂದು 100 ಗ್ರಾಮ್ ಅಷ್ಟು ಹಾಕಿದ್ದೀನಿ.
ಅಕ್ಕಿ ನಿಧಾನವಾಗೇ ಉರಿಯೋದು, ಯಾಕಂದರೆ ಅದನ್ನು ನಾವು ನಿಧಾನವಾಗಿ ಮಾಡ್ಕೋಬೇಕು, ಜಾಸ್ತಿ ಬೇಗ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಮತ್ತು ಗಸಗಸೆ ಚೆನ್ನಾಗಿ ಚಿಟಪಟ ಅಂತಿದ್ದ ಹಾಗೆ ತೆಗೆದು ನಾನು ಟಬ್ಗೆ ಹಾಕ್ಕೊಂಡೆ. ಎಲ್ಲ ಆರಿದ್ಮೇಲೆ ಒಂದು ನೀಟಾಗಿ ಒಂದು ಚೀಲದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಇದನ್ನೆಲ್ಲ ಹಾಗೆ ಕಲಿಸ್ಕೊಡ್ತಾ ಇರಬೇಕು, ಆರ್ತಾ ಇರಬೇಕಲ್ವ, ಹಾಗಾಗಿ. ಮತ್ತು ಅರಿಶಿನ ಕೊಂಬೂ ಅಷ್ಟೇ ಚೆನ್ನಾಗಿ ಅದನ್ನು ಕೂಡ ಲೈಟಾಗಿ ಹುರ್ಕೋಬೇಕು. ಸ್ವಲ್ಪ ಹಸೆ ವಾಸನೆ ಏನಾದ್ರು ಇದ್ದರೆ ಅದೆಲ್ಲನೂ ಹೋಗಿಬಿಡುತ್ತೆ. ಇಲ್ಲಿ ಬಂದು ನಾನು ಜೀರಿಗೆನ 1 kg ಯೂಸ್ ಮಾಡ್ತಾಯಿದ್ದೀನಿ. ನಾನು 3 kg ಧನಿಯಾ ಅಂದರೆ 1 kg ನಾನು ಜೀರಿಗೆ ಹಾಕ್ತೀನಿ. ಮತ್ತು ಅರ್ಧ kg ಬಾಡಿಗೆ ಮೆಣಸಿನ್ಕಾಯಿ, ಅರ್ಧ kg ಒಣಮೆಣಸಿನ್ಕಾಯಿ, 1 ಕಟ್ಟಷ್ಟು ಕರಿಬೇವಿನ ಸೊಪ್ಪು, ಇಷ್ಟೇ ನಾನು ಆ್ಯಡ್ ಮಾಡೋದು. ಜಾಸ್ತಿ ಕಾಳು ಕಡಿ ತುಂಬ ಕಡಲೆಕಾಳು ಏನು ಮಾಡ್ತಾರೆ ಅಂದರೆ ಇರೋ ಕಾಳುಗಳನ್ನೆಲ್ಲ ಯೂಸ್ ಮಾಡ್ತಾರೆ ಸಾಂಬಾರು ಪುಡಿ ಜಾಸ್ತಿ ಸರ್ಸ್ ಬರಲಿ ಅಂತ. ಬಟ್ ಆ ರೀತಿ ನಾನು ಮಾಡಲ್ಲ, ನನಗೆ ಅಷ್ಟು ಫ್ಲೇವರ್ಫುಲ್ಲಾಗಿರಲ್ಲ ಅಂತ ನಾನು ಈ ರೀತಿ ಮಾಡ್ಕೊತೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ. ಇದೊಂದು 2-3 ಸಲ ನಾನು ಬಂದು ಸಾಂಬಾರು ಪುಡಿನ ಮಾಡೋವಾಗ ಒಂದೊಂದು ಸಲಿನೂ ಕಲ್ತಿರುವಂತಹ ಪಾಠ. ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ್ದು ಹಾಕದೇ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಥರ ವಿಷಯಗಳನ್ನ ತಿಳ್ಕೊಂಡು ಅದರಲ್ಲಿ ಅವಾಯ್ಡ್ ಮಾಡಬೇಕಾಗಿರುವಂತಹ ಕೆಲ ವಸ್ತುಗಳನ್ನ ಅವಾಯ್ಡ್ ಮಾಡಿ ನಾನು ಮಾಡಿರೋದು. ಇಲ್ಲಿ ನಾನು ಅಮೆಝಾನಲ್ಲಿ ಬಂದು ವೇದಕ ಬ್ರ್ಯಾಂಡ್ದು ಜೀರಿಗೆ ತರಿಸ್ಕೊಂಡಿದ್ದೆ. 1 kg ತರಿಸ್ಕೊಂಡಿದ್ದೆ. ಇದು ಬಂದು ಒಂದು ಪಾಕೆಟಲ್ಲಿ 200 ಗ್ರಾಮ್ ಬರುತ್ತೆ. ಈ ಥರದ್ದು ನಾನು 6 ಪ್ಯಾಕೆಟ್ ತರಿಸ್ಕೊಂಡಿದ್ದೆ. ಇದರಲ್ಲಿ 5 ಪ್ಯಾಕೆಟ್ನು ಕಂಪ್ಲೀಟಾಗಿ ಹಾಕಿದ್ದೀನಿ. ಇನ್ನೊಂದು ಪ್ಯಾಕೆಟ್ ಮನೆಗೆ ರಸಮ್ಗೆ ಅಂತ ಎತ್ತಿಟ್ಕೊಂಡೆ. ಜೀರಿಗೆ ತುಂಬ ಫೈನಾಗಿತ್ತು. ಇಲ್ಲಿ ನಮ್ಮೂರಲ್ಲೇ ವಿಚಾರಿಸಿದೆ, ಒಂದು kg ಬಂದು ಹತ್ತತ್ರ 600 ರೂಪಾಯಿವರೆಗೂ ಹೇಳಿದ್ರು ನನಗೆ. ಸೇರು ದೊಡ್ಡ ಒಂದೂವರೆ ಸೇರಷ್ಟು 1 kg ಅಷ್ಟು 600 ರೂಪಾಯಿ ಹೇಳಿದ್ರು. ಸರಿ, ನನಗೆ ಯಾಕೋ ನಾನು ಗೂಗಲಲ್ಲಿ ಇದರಲ್ಲಿ ಅಮೆಝಾನಲ್ಲಿ ಚೆಕ್ ಮಾಡಿದ್ದಕ್ಕೆ 390 ಚಿಲ್ಲರೆಗೆ ನನಗೆ ಸುಮಾರು 1/4 kgನೇ ಸಿಕ್ತು. ಸೊ ಹಾಗಾಗಿ ನಾನು ಅಮೆಝಾನಲ್ಲೇ ಆರ್ಡ್ರ್ ಮಾಡಿಕೊಂಡೆ. ಸೊ ನನ್ನ ಮಗ ಸ್ಕೂಲಿಂದ ಬಂದು ನಾನೊಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಬಂದ. ಸರಿ, ಅವನಿಗೆ ಲೈಟಾಗಿ ಹುಷಾರಪ್ಪ ಅಂತ ಹೇಳಿ ಮಾಡೋಕ್ಕೆ ಬಿಟ್ಟೆ. ಇದನ್ನೆಲ್ಲ ಹಾಗೆ ತಿರುಗಿಸ್ಕೊತಾ ಇದ್ದೀನಿ. ಇದು ನನಗೆ ಎಷ್ಟು ದಿವ್ಸಕ್ಕೆ ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ ನನಗೆ 10 ಮಂತ್ ಆದ್ರೂ ಬಂದೇ ಬರುತ್ತೆ. ಯಾವುದೇ ಥರ ಸ್ಮೆಲ್ ಹೊರಟೋಗೋದೇ ಆಗಲಿ, ಟೇಸ್ಟ್ ಹಾಳಾಗೋದಾಗಲಿ ಆ ಥರದ್ದು ಏನೂ ಆಗೋಲ್ಲ. ನಾವು ನೀಟಾಗಿ ಒಂದು ಏರ್ಟೈಟ್ ಬಕೆಟಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ಯಾವಾಗ ಬೇಕೋ ಆವಾಗ 1 kg ಅಷ್ಟು ಹೊರಗಡೆ ತೆಗೆದಿಟ್ಕೋಬೇಕು. ಪ್ರತಿ ಸಲಿನೂ ತೆಗೆದು ಮುಚ್ಚೋದು ಮಾಡಿದ್ರೆ ಖಂಡಿತವಾಗ್ಲೂ ಗಾಳಿ ಹೋಗಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಹಂಗಾಗಿ ನಮಗೆ ಮಂತ್ಲಿ ಒನ್ಸ್ ಓಪನ್ ಮಾಡೋ ಥರ ಇಟ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ ಒಂದು 10 ಮಂತ್ ಬಂದು ಯಾವುದೇ ರೀತಿ ಗೂಡು ಕಟ್ಟಲ್ಲ, ಹಾಳಾಗಲ್ಲ. ಸೊ ಒಂದು ದಿವಸ ಪೂರ್ತಿ ಇದನ್ನು ಒಣಗಾಕಿದ್ದೆ ನಾನು ಬಿಸಿಲಲ್ಲಿ ಚೆನ್ನಾಗಿ. ಒಂದು ಅರ್ಧ ಭಾಗದಷ್ಟು ಕೂಡ ಸರಿಯಾಗಿ ಒಣಗಿರಲಿಲ್ಲ. ಸರಿ, ಹೇಗೂ ಬಾಣಲಿ ಚೆನ್ನಾಗಿ ಬಿಸಿ ಹತ್ಕೊಂಡಿತ್ತಲ್ವ. ಸೊ ಲಾಸ್ಟಲ್ಲಿ ಇದನ್ನು ಬಂದು ಆ್ಯಡ್ ಮಾಡಿಕೊಂಡೆ. ಇದು ಹೇಗೆ ಉರಿಬೇಕು ಅಂತಂದರೆ ಕೈಯಲ್ಲಿಟ್ಟು ಎಲೆಗಳನ್ನ ಮುರಿದ್ರೆ ಹಾಗೆ ಪುಡಿ ಆಗಬೇಕು. ಆ ರೀತಿ ಬಂದು ನಮಗೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ಉರಿಬೇಕು. ಯಾಕಂದರೆ ನಾರ್ಮಲಾಗಿ ಇವಾಗ ನಾವು ಡ್ರೈ ರೋಸ್ಟ್ ಮಾಡಿರೋದು ಎಲ್ಲನೂ ಒಣಗಿರುತ್ತೆ. ಬಟ್ ಇದು ಮಾತ್ರ ಹಸೆದು. ಇದನ್ನು ಹಾಗೆ ನಾವೇನಾದರೂ ಯಾಮರಿ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಸಾಂಬಾರು ಪುಡಿ ಟೇಸ್ಟು ಹಾಳಾಗುತ್ತೆ, ಸಾಂಬಾರು ಪುಡಿನೂ ಬೇಗ ಕೆಟ್ಟೋಗುತ್ತೆ. ಸೊ ಹಸೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಗರ್ಗರಿ ಆಗೋವರೆಗೂ ತುಂಬ ಹೊತ್ತು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಒಂದು 1/4 ಗಂಟೆ ಆದ್ರೂ ನಿಧಾನ ಉರಿಯಲ್ಲಿ ನಿಧಾನಗಿ ರೀತಿ ತಿರುಗಿಸ್ತಾ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡಿದ್ದಾದಮೇಲೆ ಆರಕ್ಕೆ ಬಿಟ್ಬಿಟ್ಟು ನನಗೆ ಬ್ಯಾಲೆನ್ಸ್ ಇದ್ದಿದ್ದು ಬಂದು ಒಣಮೆಣ್ಸಿನ್ಕಾಯಿ. ಸೊ ಮನೇಲಿ ಹುರಿದ್ರೆ ಖಂಡಿತವಾಗ್ಲೂ ಮನೇಲಿ ಘಾಟ ಆಗುತ್ತೆ ಅಂದ್ಬಿಟ್ಟು ಸಣ್ಣ ಸ್ಟೌವು ಅದನ್ನೆಲ್ಲ ತಗೊಂಡು ನಾನು ಮನೆ ಮೇಲೆ ಹೊರಟೆ. ನೋಡಿ, ಈ ರೀತಿ ಸೌಂಡ್ ಬರಬೇಕು. ಆವಾಗ ನಮಗೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ನೀಟಾಗಿ ಡ್ರೈ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ನಾವು ಕೈಯಲ್ಲಿ ಹಾಕಿ ನೀಟಾಗಿ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಚೆನ್ನಾಗಿ ನೀಟಾಗಿ ಪುಡಿ ಆಗಬೇಕು. ಈ ರೀತಿ ಆಯಿತು ಅಂತಂದರೆ ನಮಗೆ ಸಾಂಬಾರು ಪುಡಿ ಯಾವುದೇ ಕಾರಣಕ್ಕೂ ಕೆಡಲ್ಲ. ನಾನು ಈ ಥರನೇ ಪ್ರತಿ ಸತಿನೂ ಮಾಡೋದು. ಒಂದು ವೇಳೆ ಒಣಗಿಲ್ಲ ಅಂತ ಹೇಳಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ನೀವು ನಿಧಾನವಾಗಿ ಒಂದು 10-15 ನಿಮಿಷ ಟೈಮ್ ತೊಗೊಂಡು ಹುರ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಇದು ಒಳ್ಳೆ ರೀತಿಯಾಗಿ ಸಾಂಬಾರು ಪುಡಿ ಟೇಸ್ಟಿಯಾಗಿ ಬರುತ್ತೆ. ಈಗ ನನ್ನ ಮಗನಿಗೆ ನಾನು ಸ್ಟವ್ ಎತ್ಕೊಂಡು ಹೋಗೋಕ್ಕೆ ಹೇಳಿದ್ದೆ ಮೇಲೆ, ಹಾಗೆಯೇ ಇದೇ ಕುಕ್ಕರ್ನ ತೊಗೊಂಡು ಮನೆ ಮೇಲೆ ಹೋಗ್ತಾಯಿದ್ದೀನಿ. ಮೊದಲು ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಾಯಿದ್ದಿದ್ದು. ಇಂಡಕ್ಷನ್ ಸ್ಟವ್ ಬಂದು ಏನೋ ಒಂದು ಸ್ವಲ್ಪ ಕೆಟ್ಟೋದಂಗೆ ಆಗಿದೆ. ಅದು ನಾನು ಅದಕ್ಕೆ ಅದನ್ನು ಯೂಸ್ ಮಾಡ್ತಾಯಿಲ್ಲ. ಅದು ರಿಪೇರಿಗೆ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಸೊ ಇದೇ ಸ್ಟವ್ ಇತ್ತು. ಮನೆಯವರು ಇದನ್ನೇ ಯೂಸ್ ಕರೆಂಟೆಲ್ಲ ಏನಕ್ಕೆ ವೈರೆಲ್ಲ ಹಾಕ್ಕೊಳ್ತೀಯ ಮೇಲೆ, ಕರೆಂಟು ಅದು ಬಂದು UPS ಅಲ್ಲಿ ವರ್ಕ್ ಆಗೋಲ್ಲ
ನಮಗೆ. ಸೊ ಹಂಗಾಗಿ ನಾರ್ಮಲ್ ಕರೆಂಟೇ ಇರಬೇಕು, ಮೇನ್ ಕರೆಂಟು. ಹಾಗಾಗಿ ಒಂದೊಂದು ಸಲ ಕರೆಂಟ್ ಹೋಗ್ಬಿಟ್ರೆ ವೆಯ್ಟ್ ಮಾಡ್ಕೊಂಡಿರ್ತೀಯ. ಸೊ ಗ್ಯಾಸ್ ಈ ರೀತಿ ನಮ್ಗೆ ಈ ಥರ ಚಿಕ್ಕ ಗ್ಯಾಸ್ ತೊಗೊಂಡಿಟ್ಕೊಂಡು ಅದರಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ರೆ ಹೇಗೂ ಇದು ತೊಗೊಂಡು ಬಂದೇ ಹತ್ತತ್ರ 2 ವರ್ಷ ಹತ್ತತ್ರ ಆಯಿತು. ಸೊ ಇನ್ನೂ ಒಂದು ಸಲಿನೂ ಕೂಡ ಫಿಲ್ ಮಾಡಿಸಿಲ್ಲ, ಫಸ್ಟ್ ತೊಗೊಂಡು ಬಂದಿರೋದಷ್ಟೇ. ಎರಡು ಸಲ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಧನಿಯಾ ಕೂಡ ಹುರ್ಕೊಂಡಿದ್ದೀನಿ, ಇನ್ನೂ ಬರ್ತಾ ಇದೆ. ಸೊ ಮನೆ ಮೇಲೆ ಬಂದು ಇಲ್ಲಿ ಗಾಳಿ ಜಾಸ್ತಿ ಬರಬಾರ್ದು ಅಂತೇಳಿ ಈ ಸೈಡ್ ಗೋಡೆ ಕಡೆಗೆ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಇದು ಕೂಡ ಒಂದು 20 ನಿಮಿಷ ಮೇಲೇ ಟೈಮ್ ತೊಗೊಳ್ತು. ಅರ್ಧ kg ಒಣಮೆಣ್ಸಿನ್ಕಾಯಿ, ಅರ್ಧ kg ಬಾಡಿಗೆ ಮೆಣಸಿನ್ಕಾಯಿ. ಒಣಮೆಣ್ಸಿನ್ಕಾಯಲ್ಲಿ ಬಂದು ನಾನು ಕಾಂಡ ತೆಗೆದಿಲ್ಲ, ಕಾಂಡದಲ್ಲಿ ಕೂಡ ಖಾರ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಅಂತ ಇಲ್ಲೊಬ್ಬರು ನನಗೆ ಹೇಳಿದರು. ಮೊದಲು ಅದನ್ನೆಲ್ಲ ರಿಮೂವ್ ಮಾಡಿನೇ ಉರಿತಾ ಇದ್ದಿದ್ದು, ಈಗ ಅದನ್ನೆಲ್ಲ ರಿಮೂವ್ ಮಾಡಲ್ಲ. ಸೊ ಎಲ್ಲನೂ ಹುರಿದಿದ್ದು ಆದಮೇಲೆ ಒಂದು ಚೀಲಕ್ಕೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಅದನ್ನು ಸ್ವಲ್ಪ ಕುಟ್ಟಿ ಆಮೇಲೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಒಂದು ಸುತ್ತಿನೋ ಇಲ್ಲ ಯಾವುದಾದ್ರೂ ಒಂದು ಮರ ಥರ ದೊಣ್ಣೆ ಥರ ಇದ್ದರೆ ಹಾಕ್ಕೊಂಡು ನೀಟಾಗಿ ರೀತಿ ಒಡ್ಕೊಂಡು ಆಮೇಲೆ ಬಂದು ನಾವು ಅದನ್ನು ಧನಿಯಾ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಗೇ ಎತ್ಕೊಂಡು ಹೋದರೆ ಮಿಲ್ಲಲ್ಲಿ ಒಡ್ಕೊಂಡು ಎತ್ಕೊಂಬನ್ನಿ, ಈ ರೀತಿ ಹಂಗೆಲ್ಲ ಎತ್ಕೊಂಬರಬೇಡಿ, ಒಂದೊಂದ್ಸಲಿ ನುಣ್ಣಗಾಗಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ಮತ್ತು ಮಿಷಿನ್ ಕೂಡ ಅಷ್ಟೇ ಒಂದು ಸ್ವಲ್ಪ ಸ್ಟ್ರಕ್ ಆಗುತ್ತಲ್ಲಿ. ಸೊ ಹಂಗಾಗಿ ಅವ್ರ ಹತ್ರ ಹೇಳ್ತಾರೆ. ಸೊ ಹಾಗೆಯೇ ಇಲ್ಲಿ ನನಗೆ ಸಾಂಬಾರು ಪುಡಿ ಬಂದು ರೆಡಿ ಆಯಿತು, ಹಾಕ್ಸ್ಕೊಂಡು ಬಂದು ಆರೋದಕ್ಕಿಟ್ಟಿದ್ದೀನಿ. ನೆಕ್ಸ್ಟು ಇದು ಬಂದು ನಮಗೆ ಸಂಕ್ರಾಂತಿ ಹಬ್ಬದ ವ್ಲಾಗ್. ಇದು ಸಂಕ್ರಾಂತಿ ಹಬ್ಬದ ದಿವಸ ನಾನು ಅಡುಗೆಗಳು ಮಾಡಿದ್ದನ್ನ ಮಾತ್ರ ಜಸ್ಟಾಗಿ ವ್ಲಾಗ್ ತೊಗೊಂಡೆ, ಚಿಕ್ಕದಾಗಿ ವೀಡಿಯೋ. ಇದಕ್ಕಿದ್ದು ಅವರೇ ಬೇಳೆ ಸಾಂಬಾರು ಮಧ್ಯಾಹ್ನ ರೆಡಿ ಮಾಡಿದೆ. ಹಾಗೆಯೇ ಟಿಫನ್ಗೆ ಸಿಹಿ ಪೊಂಗಲು, ಖಾರದ ಪೊಂಗಲು ಮತ್ತು ಉದ್ದಿನ ವಡೆ ಇದನ್ನೆಲ್ಲನೂ ಬೆಳಗ್ಗೆಗೆ ರೆಡಿ ಮಾಡಿದ್ದೆ. ಸೊ ನಾನೊಂದು ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಒಂದು ಸ್ವಲ್ಪ ಕಡುಬು ಥರ ಮಾಡೋಣ ಅಂತೇಳಿ, ಗೆಣಸು ಇತ್ತಲ್ವ. ಸೊ ಮಕ್ಕಳೆಲ್ಲ ಜಾಸ್ತಿ ಅಷ್ಟಾಗಿ ಇಷ್ಟಪಡಲ್ಲ ಗೆಣಸು, ಹಂಗಾಗಿ ಗೆಣಸು ಮತ್ತು ಕೊಬ್ಬರಿ, ಏಲಕ್ಕಿ ಮತ್ತು ಸ್ವಲ್ಪ ಬೆಲ್ಲದ ಪುಡಿ, ನಾಟಿ ಸಕ್ಕರೆ ಇದನ್ನು ರುಬ್ಬಿ, ಅಕ್ಕಿ ಬಂದು 1 ಗ್ಲಾಸು ಹಸೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಅಷ್ಟೇ ಇಡ್ಲಿ ಹಸಿಟ್ಟು ಥರ ರುಬ್ಕೊಂಡು ಇದನ್ನು ಟೋಟಲಾಗೆ ಮಿಕ್ಸ್ ಮಾಡಿಕೊಂಡು ನಾನು ಬಂದು ಬಾಳೆ ಎಲೆನ ಸ್ವಲ್ಪ ಈ ಥರ ಬಿಸಿಗೆ ಮಡ್ಚೋದಕ್ಕೆ ನಮಗೆ ಹಿತವಾಗಿ ಬರಬೇಕಲ್ವ, ಹಂಗಾಗಿ ಇದನ್ನು ಬಂದು ನಾನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನನಗೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಇದ್ರ ವೀಡಿಯೋ ನೋಡಿದ್ದೆ. ಸರಿ, ತುಂಬ ದಿವಸದಿಂದನೇ ಸುಮಾರು ವೀಡಿಯೋಸ್ ನೋಡಿದ್ದೀನಿ, ಬಟ್ ಈ ಥರ ಟ್ರೈ ಮಾಡಬೇಕು ಅಂತ ಹಬ್ಬದ ದಿವಸ ಸರಿ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ದೇ ಮಾಡ್ತೀವಲ್ಲ ಹೇಗೂ ಅಂತೇಳಿ ಇವತ್ತು ಇದನ್ನು ಡಿಫ್ರೆಂಟಾಗಿ ನಾನು ಮಾಡಿದೆ. ಚೆನ್ನಾಗಿ ಬಂದಿತ್ತು, ಫಸ್ಟ್ ಅಟೆಂಪ್ಟಲ್ಲೇ ಅಷ್ಟು ಚೆನ್ನಾಗಿ ಬಂದಿತ್ತು. ಸಿಹಿ ಗೆಣಸು, ಕೊಬ್ಬರಿ, ಏಲಕ್ಕಿ ಮತ್ತು ನಾಟಿ ಸಕ್ಕರೆಯ ಮಿಶ್ರಣ ರುಬ್ಬಿ, ಹಸೆ ಅಕ್ಕಿಯ 1 ಗ್ಲಾಸ್, ಅದು ಅಕ್ಕಿ ತರಿ ಥರ ಅಕ್ಕಿದೆ ಅಂದರೆ ನಾವು ಇಡ್ಲಿಗೆ ಹಿಂಗೆ ರುಬ್ಕೋತೀವಿ, ಸ್ವಲ್ಪ ತರ್ತರಿಯಾಗೂ ಸ್ವಲ್ಪ ಗಟ್ಟಿಯಾಗೂ ರುಬ್ಕೊಂಡು ಅದ್ರ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಒಂದು ಸ್ವಲ್ಪ ಆ ಎಲೆ ಮೇಲೆ ಸ್ಪ್ರೆಡ್ ಮಾಡಿ ಎಲೆನ ಮಡಚಿ ಇಡ್ಲಿ ತಪ್ಪಲೆಯಲ್ಲಿ ಅಬೆ ಕಟ್ಟಿದಂಗೆ ಕಟ್ಟಿದ್ದೆ. ನೆಕ್ಸ್ಟು ಅದೇ ಎಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ರೀತಿ ಎರಡೆರಡು ಸ್ಪೂನ್ ಥರ ಹಾಕಿ ಇದನ್ನು ತೆಗೆದು ನಾನು ಇಡ್ಲಿ ತಪ್ಪಲೆಯಲ್ಲಿ ಇಟ್ಟೆ. ಸೊ ಕೈಯಲ್ಲೇ ವೀಡಿಯೋ ಮಾಡ್ತಾಯಿದ್ದು ತುಂಬ ಹರಿಬರಿ ಆಗ್ತಾಯಿತ್ತು. ಇದು ಫಸ್ಟ್ ಟೈಮ್ ಮಾಡಿರೋ, ಚೆನ್ನಾಗಿ ಬರುತ್ತಾ ಇಲ್ಲ ಅದೊಂದು ಒಂದು ಕಡೆ ಡೌಟು. ಸೊ ನೀಟಾಗಿ ಅದರ ತೆಗೆದು ನೋಡಿದ್ರೆ ಅಂತೂ ಅಷ್ಟೇ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ತುಪ್ಪ ಹಾಕಿ ತಿನ್ನೋದಕ್ಕಂತೂ ಮೈಲ್ಡಾಗಿ, ಜಾಸ್ತಿ ಏನು ಸ್ವೀಟ್ ಇಲ್ದಿರ ತುಂಬ ಚೆನ್ನಾಗಿತ್ತು. ಸಕ್ಕರೆ ಬಂದು ತುಂಬಾ ಕಮ್ಮಿ ಹಾಕಿದೆ, ನಾಟಿ ಸಕ್ಕರೆ ನಾನು. ಸೊ ಹಂಗಾಗಿ ಆ ಕಲರ್ ನೋಡ್ಬೋದು ನೀವು ಏನು ಚೆನ್ನಾಗಿದೆ ಅಂತಂದರೆ. ನಿಜವಾಗ್ಲೂ ಇದನ್ನು ಯಾಕೆ ಇಷ್ಟು ದಿವಸ ಮಾಡದೆ ಬಿಟ್ಟೆ ಅಂತ ಅನ್ನಿಸ್ತು. ಸೊ ಇದನ್ನು ಮದುವೆ ಮನೆಗಳಲ್ಲಿ ಕೊಡ್ತಾರೆ, ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಕೊಡ್ತಾರೆ, ಬಟ್ ಅದು ಬೇರೆ ಥರ ಇರುತ್ತೆ, ಅದು ಬೆಳ್ಳಗಿರುತ್ತೆ, ಅದು ಕಡುಬು ಥರ. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಿಹಿ ಗೆಣಸೆಲ್ಲ ಹಾಕಿದ್ರಿಂದ ಸ್ವಲ್ಪ ಹೆಲ್ದಿಯಾಗಿ ಚೆನ್ನಾಗಿತ್ತು. ಸೊ ಇದನ್ನಷ್ಟೇ ಹಾಗೆ ಮಕ್ಕಳಿಗೆ, ಮನೆಯವರೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಇವತ್ತಿನ ವಿಡಿಯೋ ಅಷ್ಟೇ, ಸಿಂಪಲಾಗಿ ಹಬ್ಬ ಕೂಡ ಮುಗೀತು ನಮಗೆ. ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.